ಇಂಪ್ರೂವ್ಮೆಂಟ್ ಆಗೋನ್ಸಿದ್ದು, ಒಳ್ಳೆ ಇಂಪ್ರೂವ್ಮೆಂಟ್ ಆಗೋನ್ಸಿದ್ದು. ತೋರ್ಸು. ಟೈಮ್ ಇನ್ನು 5 ನಾನು ಆ್ಯಕ್ಚುಲಿ ಬೇಗ ಎದ್ದೊಳಲ್ಲ. ಇವತ್ತು ಎದ್ದಿದ್ದೀನಿ, ಸ್ವಲ್ಪ ನಾನಾ ಕಾರಣದಿಂದ ಬೇಗ ಹೋಗಬೇಕು ಅಂದ್ಕೊಂಡು ಎದ್ಬಿಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಏನಪ್ಪ ನಾನು ಸಡನ್ನಾಗಿ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಬಂದುಬಿಟ್ಟಿದ್ದೇನೆ ಅಂದ್ಕೊಂಡಿದ್ದೀರಾ. ಇನ್ಮೇಲಿಂದ ಯೂಟ್ಯೂಬಲ್ಲೂ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಿಲ್ಲ, ನಾರ್ಮಲ್ ಫಿಟ್ನೆಸ್ ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲೂ ಹಂಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಒಂದು 5 ನಿಮಿಷ ಕೊಡಿ, ಟಕ್ ಅಂತ ಹೋಗಿ ಟಕ್ ಅಂತ ರೆಡಿಯಾಗಿ ಬಂದುಬಿಡ್ತೀನಿ ಜಿಮ್ಗೆ. 5 minutes ಬಂದೆ. ದಿಸ್ ಇಸ್ ಮೈ ಜಿಮ್ ಔಟ್ಫಿಟ್. ಚೆನ್ನಾಗಿದ್ದಾರೆ ಟ್ರೈಸೆಪ್ಸು. ಸೊ ಫಸ್ಟು ಮೇನ್ ಥಿಂಗ್ ಏನು ಮಾಡಬೇಕು ಅಂದರೆ ಐ ನೀಡ್ ಟು ಅಪ್ಲೈ ಸನ್ಸ್ಕ್ರೀನ್ ಮೇನ್. ಸನ್ಸ್ಕ್ರೀನ್ ಮಾತ್ರ ಮರಿಬೇಡಿ ಯಾವತ್ತು. ನಿಮ್ಗೆ ಇವಾಗ ಯೂಸ್ ಆಗಿಲ್ಲ ಸನ್ಸ್ಕ್ರೀನ್, ಸೂರ್ಯನೇ ಇಲ್ವಲ್ಲಪ್ಪ, ಎಷ್ಟು ಬೇಗ ಸನ್ಸ್ಕ್ರೀನ್ ಯಾಕೆ ಅನ್ಕೋತೀರಾ. ಬಟ್ ಸನ್ಸ್ಕ್ರೀನ್ ತುಂಬ ಮುಖ್ಯ ಆಗುತ್ತೆ. ಇವಾಗಲ್ಲ ಅಂದ್ರೂ ಮುಂದೆ ಯೂಸ್ ಆಗುತ್ತೆ. ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಅದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಲ್ಲ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವಾಗ ಹೋಗಿ ನೋಡಬೇಕು ಅನಿಸುತ್ತೆ ಅವಾಗ ಹೋಗಿ ನೋಡಿ. ಇನ್ನೊಂದು 2 to 3 ಡೇಸಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ಹಾಕ್ಕೊಂಡು ಲೈಟಾಗಿ ಜೆಂಟಲಾಗಿ ರಬ್ ಮಾಡ್ಕೊಳ್ಳಿ ಸಾಕು. ನಾನು ಕೂಂಬಂತೂ ಹಾಕಲ್ಲ ತಲೆಗೆ, ಅನ್ಕೊಂಡ್ಬಿಟ್ರೆ ಸಾಕು, ಕೂದಲು ಸೆಟ್ಟು ಚೆನ್ನಾಗಿದ್ದೀನಲ್ಲ. ಹಾಗೆ ನಾನು ಒಳ್ಳೆ ಕಸದ ಥರ ಮಾಡ್ಕೊಂಡಿದ್ದೀನಿ. ರೆಡಿಯಾಗಿ ಜಿಮ್ ಬ್ಯಾಗು ರೆಡಿ. ಈಗ 5 ಗಂಟೆಗೆ ಎಷ್ಟು ಚಳಿ ಇರುತ್ತೋ ನನಗಂತೂ ಗೊತ್ತಿಲ್ಲ. ಈ ಚಳಿಗೆ ಸ್ವೆಟ್ರ್ ಅಂತೂ ಹಾಕ್ಕೊಳ್ಳೇಬೇಕು. ಬಿಸಿನೊಳಗೆ ಪ್ರೀ ವರ್ಕೌಟ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಮೊನ್ನೆ ತಂದಿದ್ದೆ 2 ಬಾಳೆಹಣ್ಣು, ಅದನ್ನೇ ತಿನ್ಕೊಂಡು ಹೋಗ್ಬೇಕು. ಹಿಂಗಾಗಿದೆಯೇನೋ, ಅಯ್ಯೋ ಹೋಗ್ಬಿಟ್ಟಿದೆ ಪೂರ್ತಿ. ಚೆನ್ನಾಗಿದೆಯಾ ನೋಡೋಣ, ಯಾವ್ದಾದ್ರು ಒಂದಾದ್ರೂ ಚೆನ್ನಾಗಿದ್ರೆ ತಿನ್ಬೋದು. ಯಾವುದೂ ಚೆನ್ನಾಗಿಲ್ಲ ರುಚಿ. ಹೇಳಿದೆ ಅಣ್ಣಂಗಣ ಅರ್ಧ kg ಕೊಡೋಣ, ಸಾಕು ಅಂತ. ಇದೊಂದು ಪರವಾಗಿಲ್ಲ, ನೋಡೋಣ. ಅರ್ಧ kg ಕೊಡೋಣ ಸಾಕು, ತಿನ್ನಲ್ಲ ಅಂದರೆ ಪರವಾಗಿಲ್ಲ, ಬಾಡಿ ಬರುತ್ತೆ, ತಿನ್ನೋಣ, ನಿಮ್ಮ ಬಾಡಿ ಚೆನ್ನಾಗೈತೆ ಅಂತೆ. ಕಚಡ ಅಂತ ಮನೇಲಿ ಅಂದ್ಕೊಂಡು ನೋಡಿ. ಇವಾಗ ಎಷ್ಟಾಯ್ತಾ ಸುಮ್ಮನೆ 5 ಬಾಳೆಹಣ್ಣು. ಅದು ಒಂದು ಐಡಿಯಾ ಕೊಟ್ಟಿದ್ದು ಹೆಂಗೆ ಅಂದರೆ, ನೋಡಿರಿ ನಾನು 40 ರೂಪಾಯಿ kg ಕೊಡ್ತಾಯಿದ್ದೀನಿ. 10 ಬಾಳೆಹಣ್ಣು ಬಂದೈತೆ. ನೀವು 500 ರೂಪಾಯಿ ಅಂದ್ಕೊಂಡು ಮಾಡಿದ್ರೂ 50 ರೂಪಾಯಿ ಬರುತ್ತೆ ಅಂತೆ. ಇನ್ನು ಅಂಗಡಿ ಚೆನ್ನಾಗಿ ನಡೆಸಿ ಬಿಡೋಣ ಅಂದ್ಕೊತೀನಿ. ಅದು ಒಂದು ಆ್ಯಪಲ್ ಕೂಡ ಐತೆ, ಒಂದು ಬಾಳೆಹಣ್ಣು, ಒಂದು ಆ್ಯಪಲ್ ತಿನ್ಕೊಂಡು ಜಿಮ್ ಕಡೆ ಹೋಗೋಣ. ಕತ್ಲೆ ರೋಡು ಹುಷಾರು. ನಾನು ಕಿಸ್ಕೊಂಡ್ರೆ ಮುಖದ ಮೇಲೆ ಹೊಡಿತಾರೆ ಬಂದು ಜೋರಾಗಿ. ಆಪಲ್ ತಿನ್ಕೊಂಡು ಹೊಡೋಣ, ಮೊದಲೇ ಟೈಮ್ ಆಯಿತು, ಬೇಗ ಬರಬೇಕು. ಆಪಲ್ಲು ಒಂಥರ ಆಗ್ಬಿಟ್ಟಿದೆ. ನಮ್ಮ ರೋಡಲ್ಲೂ ವಾಕಿಂಗ್ ಎಲ್ಲ ಮಾಡ್ತಾರಪ್ಪ. ನಾನು ವಾಕಿಂಗ್ ಮಾಡಲ್ಲ ಅಂದ್ಕೊಂಡಿದ್ದೆ. ಎಷ್ಟೊಂದು ಜನ ವಾಕಿಂಗ್ ಎಲ್ಲ ಮಾಡ್ತಾರೆ. ಮೊದಲು ರೋಡ್ ಇರಲಿಲ್ಲ ನಮ್ಮ ರೋಡಲ್ಲಿ, ಫುಲ್ಲು ಒಂಥರ ಮಣ್ಣು ರೋಡು ಎಲ್ಲ ಇತ್ತು. ಬಟ್ ಇವಾಗ ರೋಡ್ ಹಾಕಿದ ತಕ್ಷಣ ಇರೋ ಬರೋರೆಲ್ಲ ವಾಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಖಾಲಿ ರೋಡು, ಕಮ್ಮಿ ಜನ. ಎಷ್ಟೊಂದು ದಿನ ಆಗೋಗಿತ್ತು 5 ಗಂಟೆಗೆ ಎದ್ದು ಜಿಮ್ಗೆ ಹೋಗ್ತಿದ್ದೆ. ಅವಾಗ ಒಂದು ಕಾಲದಲ್ಲಿ 3 ತಿಂಗಳು ಹೋಗಿದ್ದೆ. ಬಟ್ ಇವಾಗ ಆಗ್ತಿಲ್ಲ. ಸರಿ ಜಿಮ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಕೊನೆಗೂ ಬಂದೆ ಜಿಮ್ ಹತ್ರ. ಅಯ್ಯೋ ನಮ್ದಿದೆ ಪ್ರಾಬ್ಲಮ್ಮಪ್ಪ. ಮನೆಯಿಂದ ಎಷ್ಟು ಚೆನ್ನಾಗಿ ಕ್ಲೀನಾಗಿ ತಲೆ ಬಸ್ಕೊಂಡು ಬಂದಿರ್ತೀವಿ. ನನ್ನ ಅಜ್ಜಿ ಬರೋಷ್ಟಲ್ಲಿ ಗಾಡೀಲಿ ಕೂದಲೆಲ್ಲ ಹಾಳಾಗೋಗ್ಬಿಟ್ಟಿರುತ್ತೆ. ಇದೇ ನೋಡಿ ನಮ್ಮ ಜಿಮ್. ಇದು ಹಾಸ್ಪಿಟ್ಲಪ್ಪ, ಮೇಲ್ಗಡೆ ಇರೋದೇ ನಮ್ಮ ಜಿಮ್ಮು. ಹಾಸ್ಪಿಟಲ್ ಜಿಮ್ ಅಂತ ನೋಡ್ಕೊಬಿಟ್ರಿ. ಇಷ್ಟು ದಿನ ಬರೀ ನಾನು ವಾಯ್ಸ್ ಓವರ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ರಿ. ಇನ್ಮೇಲಿಂದ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಮಾತಾಡೋದನ್ನ ನೋಡ್ತೀರಾ. ಏನಾದರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ, ಪರವಾಗಿಲ್ಲ. ಜಿಮ್ ಇರೋದು ಥರ್ಡ್ ಫ್ಲೋರ್. ಅದು ಲೈಟ್ ಆನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಯೂಟ್ಯೂಬ್ಗೇನು ಹೊಸಬ ಅಲ್ಲ. ಯೂಟ್ಯೂಬಲ್ಲಿ ನಾನು ಒಂದು ಗೇಮಿಂಗ್ ವಿಡಿಯೋ ಎಲ್ಲ ಮಾಡಿದ್ದೆ. ಯೂಟ್ಯೂಬಲ್ಲಿರೋ ಎಷ್ಟೊಂದು ಜನ ಗೊತ್ತು ನನಗೆ. ಬಟ್ ಈ ಥರ ವ್ಲಾಗಿಂಗ್ ಮಾಡೋದೆಲ್ಲ ಹೊಸಬ. ಸ್ವಲ್ಪ ನೀವೇ ಏನಾದರೂ ಹೇಳಬೇಕಾಗುತ್ತೆ, ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ಕಮೆಂಟ್ ಸೆಕ್ಷನ್ ನಿಮ್ಮದೇ ಓಪನ್ ಇರುತ್ತೆ. ಏನಾದರೂ ತಪ್ಪಿದ್ರೆ ಹಾಕಿ, ತಿದ್ಕೋತೀನಿ.
ಥರ್ಡ್ ಫ್ಲೋರ್ ಇದ್ದಾನೆ. ಇಷ್ಟೊಂದು ಜನ ಅವರೇ, ನಾನು ಖಾಲಿ ಇರುತ್ತೆ ಅಂದ್ಕೊಂಡೆಪ್ಪ. ನೋಡಿ ನಮ್ಮ ಕೋಚ್ ಹೆಂಗಿದ್ದಾರೆ, ಚಿಕ್ಕ ಮಕ್ಳ ಥರ ಗೇಮ್ ಆಡ್ಕೊಂಡು ಕೂತವ್ರೆ. ಏನ್ರಿ ನೀವು ಸಾಮಾನ್ ಮೇಲೆ ಕೈ ಇಟ್ಟು ಚಿಕ್ಕ ಮಗು ಅಂತ. ಫ್ರೀ ವರ್ಕೌಟ್ ಆಗ್ಬೇಕಪ್ಪ, ಅದಕ್ಕೆ ನೀರು ತುಂಬ್ಕೋತಾ ಇದ್ದೀನಿ. ಸಾಕಲ್ವ ಫ್ರೀ ವರ್ಕೌಟ್. ಹೋಮ್ವರ್ಕ್ ಮುಗಿಸ್ಕೊಂಡು ಡೈರೆಕ್ಟ್ ಕಾಡಿಗೆ ಇಳಿದಿದ್ದೀನಿ. ಚೆಸ್ಟು ನೋಡೋಣ ಯಾವ ಥರ ಆಗುತ್ತೆ ಅಂತ. ಇಂಪ್ರೂವ್ಮೆಂಟ್ ಆಗೋನ್ಸಿದ್ದು, ಒಳ್ಳೆ ಇಂಪ್ರೂವ್ಮೆಂಟ್ ಆಗೋನ್ಸಿದ್ದು. ತೋರ್ಸು ನೀನು ತೋರ್ಸು. ಬೇಕಿತ್ತ ನಿಮಗೆ? ಬೇಕಿತ್ತ ನಿಮ್ಗೆ? ಅವಾಗ ಬೇಕಿತ್ತ? ಯಾವುದು ಓಟಿನ? ಏನು ಮಾಡ್ತಾ ಇದ್ದೀರಾ? ಹಾಂ, ಏನು ಮಾಡ್ತಾ ಇದೀಯ ನೀನು? ಏನು ಮಾಡ್ತಾ ಇದೀಯ? ಸಪೋರ್ಟ್ ಕೊಡ್ತಾ ಇದೀಯಾ? ಮಾಡು ಮಾಡು ಮಾಡು. ವರ್ಕೌಟ್ ಮುಗಿಸ್ತೆ, ಪಂಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದೈತೆ. ಚೆಸ್ಟು ಯಾವ ಚೆಸ್ಟು ಕಮ್ಮಿ ಇಲ್ಲ. ಇರ್ರಿ ಟೀ ಶರ್ಟ್ ಬಿಚ್ಚಾಗಿ ತೋರಿಸ್ತೀವಿ. ಒಳ್ಳೆ ಚೆಸ್ಟ್ ಪಂಪ್ ಆಯಿತು. ಪಂಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿತ್ತು. ಫುಲ್ ಹರಟೆ ಹೊಡೆದು ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಪೀಸಾಗೆ ಮುಗಿದು ಹೆಂಗೋ ಮುಗಿಸ್ಬಿಟ್ಟು ಬೇಗ ಹೋಗ್ತಾಯಿದ್ದೀನಿ. ನಾಳೆನೂ ಬೇಗ ಬರಬೇಕು. ನಾಳೆ ಒಂದಿನ, ಆಮೇಲೆ ನಾರ್ಮಲ್ ಟೈಮು ನಂದು ನಾರ್ಮಲ್ ಟೈಮ್ ಬಂದು 10:30 11 ಬರ್ತೀನಿ. ಅವಾಗ ಯಾರು ಇರಲ್ಲ, ಖಾಲಿ ಇರುತ್ತೆ ಜಿಮ್ಮು. ಪೀಸಾಗಿ ಒಬ್ಬನೇ ಆರಾಮ ವರ್ಕೌಟ್. ಕರೆಂಟ್ ಹೊಟ್ಟೈತಲ್ಲ ಅವರು, ಕರೆಂಟ್ ಹೋಗಿಲ್ಲ. ನಾನು ಇದೇ ಪ್ರೆಸ್ ಮಾಡಿಲ್ಲ. ಕರೆಂಟ್ ಹೋಯ್ತು ಅಂದ್ಕೊಂಡೆ, ನೋಡಿದ್ರೆ ನಾನು ಗ್ರೌಂಡ್ ಫ್ಲೋರಲ್ಲಿ ಪ್ರೆಸ್ ಮಾಡಿಲ್ಲ, ಅದಕ್ಕೆ ಲೈಟ್ ಆಫ್ ಆಯ್ತು ಸಡನ್ನಾಗೆ. ಪೀಸಾಗೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ನಾಳಿನ ಬ್ಲಾಗಲ್ಲಿ. ನಾನು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಆಗಲಿಲ್ಲ ಅಂದರೆ ಆಲ್ಟರ್ನೇಟ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೂ ಫಾಲೋ ಮಾಡ್ಕೊಳ್ಳಿ. ಬಾಯ್.